ಜನರು ಸೆಲೆಕ್ಷನ್ನೇ ಎಲೆಕ್ಷನ್. ಇಲ್ಲಿ ಆ ಕಡಕ್ಕೆ ನೀನಾ ನಾನಾ ನೋಡೇ ಬಿಡೋಣ. ವೆಲ್ಕಮ್ ಬ್ಯಾಕ್ ಟು ಬೆತ್ತನಗೆರೆ ಅಡ್ಡ. ಬೆತ್ತನಗೆರೆ ಡೈಲಾಗ್ಸ್ ತುಂಬಾ ಇದ್ದಾವೆ. ಹೀಗೆ ಹೇಳ್ಕೊಂಡು ಹೋದ್ರೆ ಏನು ದಮ್ಮಿರಲ್ಲ. ನೀವು ಪಿಕ್ಚರ್ ನೋಡಿದ್ಮೇಲೆ ಅರ್ಥ ಆಗುತ್ತೆ ಎಷ್ಟು ಸೂಪರ್ ಆಗಿದೆ ಕ್ಯಾರೆಕ್ಟ್ರು ಅಂತ. ನಾನು ಮಾಡ್ತಿರೋದು ಸೀನನ್ ಕ್ಯಾರೆಕ್ಟ್ರು ಅಂದರೆ ಬೆಚ್ ಬೀಳೋಂಥ ಕ್ಯಾರೆಕ್ಟರ್. ಇದು ಸಖತ್ ಟೆರರು ಪ್ಲಸ್ ಸಿಕ್ಕಾಪಟ್ಟೆ ಮರ್ಡರ್ ಆಗಿದ್ದಾವೆ. ಬಟ್ ಇದು ನಾವು ಈ ಪಿಕ್ಚರಲ್ಲಿ ತೋರಿಸಿರೋದು ಕ್ರಿಸ್ಪಾಗಿ ತೋರಿಸಿದ್ದೀವಿ. ಯಾಕಂದರೆ ನಾವು ಇಡೀ ಬೆತ್ತನಗೆರೆ ಪಿಕ್ಚರೇ ತೋರಿಸ್ಬೇಕಂದ್ರೆ ನಿಮಗೆ ಏನೇನು ಮಾಡಿದೆ ರಿಯಲ್ ಲೈಫಲ್ಲಿ ಮೆಗಾ ಸೀರಿಯಲ್ಲೇ ಮಾಡ್ಕೋಬೋದು. ಸೊ ಹೀಗಾಗಿ ಕ್ರಿಸ್ಪಾಗಿ ಒಂದೇ ಪಿಕ್ಚರಲ್ಲಿ ಒಂದೇ ಪಾರ್ಟಲ್ಲಿ ತೋರಿಸ್ತಾ ಇದ್ದೀವಿ. ಸೀನನ್ ಕ್ಯಾರೆಕ್ಟರ್ ಏನಂದರೆ ನೈನ್ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಮೋಸ್ಟ್ ಫೇಮಸ್ ಮರ್ಡರ್ಸ್ ಮಾಡಿದ್ದಾರೆ. MLA ಆಗಲಿ MP ಆಗಲಿ, ಐ ಡೋಂಟ್ ವಾಂಟ್ ನೇಮ್ ದೆಮ್, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಹೀಗಿದೆ ಕ್ಯಾರೆಕ್ಟ್ರು. ಏನಕ್ಕೆ ಮಾಡಿದ್ರು ಮರ್ಡ್ರು, ಹೇಗೆ ಮಾಡಿದ್ರು, ಯಾವ ರೀತಿಯಲ್ಲಿ ಮಾಡಿದ್ರು, ಸೊ ಆ ಪ್ಲ್ಯಾನ್ ಎಲ್ಲ ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ಈ ಇಡೀ ಬೆತ್ತನಗೆರೆಯಲ್ಲಿದೆ. ಸಿನಿಮಾ ಬಗ್ಗೆ ಹೇಳೋ ಅಷ್ಟೇನಿಲ್ಲ. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಏನಿದೆ ಸೀನಾ ಶಂಕರ ಅಂತೇಳಿ ಅನ್ ಟೀಮು. ಬಟ್ ಆದರೂ ಕೂಡ ನನಗೆ ಅವ್ರ ಹಿಂದೆಗಡೆ ಏನೇನಿತ್ತು, ಏನೇನು ಆಸೆಗಳಿದ್ದೋ, ಸೀನನ ಆಸೆ ಏನು, ಶಂಕರನ ಆಸೆ ಏನು ಅಂತೇಳಿ. ಸೊ ನನಗೆ ಒಳಗಡೆ ತುಂಬ ಗೊತ್ತಿಲ್ಲದು ಜನಗಳಿಗೆ. ಬರೀ ರೌಡಿ 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 ಅನ್ನೋರು. ಬಟ್ ಅವ್ರಿಗೂ ಒಂದು ಜೀವನ ಇದೆ, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವರ ಮುಂದೆ ಜೀವನ ಮಾಡಬೇಕು, ಏನು ಅವ್ರ ಆಸೆಗಳ್ನ ಅನ್ನೋದು. ಸೊ ಎಲ್ಲ ಒಂದು ತೆರೆ ಮೇಲೆ ಎಳೆಯಾಗಿ ಈ ಥರದಕ್ಕೆ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಸೊ ಸತ್ಯ ಘಟನೆ ಇದು. 90ಕ್ಕೆ 90% ನಾನು ಇದು ಜೀವನದಲ್ಲಿ ನಡೆದಂಥ ಘಟನೆಗಳು ನಮ್ಮ ಹಿಂದೆ ಮುಂದೆ ನಾವು ನೋಡಿ ಬೆಳೆದು ನಾವು ನೋವು ಅನುಭವಿಸಿರೋಂಥ ಘಟನೆನ ಸೊ ಈ ಸಿನಿಮಾ ರೂಪದಲ್ಲಿ ನಾನು ತಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಶಿವ ಬರಕ್ಕಿಂತ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡ್ರೋ. ಶಿವನ್ ಎದುರು ಹಾಕೊಂಡ್ರೆ ಇದ್ದೇ ಗತಿ. ಬೆತ್ತನಗೆರೆಗಿರೋದು ಒಂದೇ ದಾರಿ. ಓಪನ್ ಲಗೋರೆ ನೋಡಿದ್ರಲ್ವ ಈಗ ತಾನೇ ಒಂದು ಸ್ಮಾಲ್ ಫೈಟ್. ನಿಮ್ಗೆ ಅನಿಸಿರುತ್ತೆ ಸೀನಾ ಅಥವಾ ಶಂಕರ ಒಂದು ದೊಡ್ಡ ಟೆರರ್ ಕ್ಯಾರೆಕ್ಟರ್ ಅಂತ. ಆ್ಯಕ್ಚುಲಿ ನಾನು ತಿಳ್ಕೊಂಡಿದ್ದು ಅದೇ. ಸೀನಾ ಅಂದ ತಕ್ಷಣ ಒಂದೇನೋ ಒಂದು ದೊಡ್ಡ ರೌಡಿ ಅಥವಾ ಶಂಕರ ಅಂದ ತಕ್ಷಣ ಒಂದು ದೊಡ್ಡ ರೌಡಿ ಅಂತ. ಆದರೆ ಆ್ಯಕ್ಚುಲಿ ಅದಲ್ಲ. ಅದ್ರ ಹಿಂದೆ ಅವ್ರದ್ದೇ ಆದ ಒಂದು ಬದುಕಿದೆ, ಆ ನೋವಿದೆ. ನಾನು ಮಾಡ್ತಾಯಿದ್ದು ಶಂಕರನ ಕ್ಯಾರೆಕ್ಟ್ರು. ಸೊ ಶಂಕರನ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎಜುಕೇಟೆಡ್ ಪರ್ಸನ್ ಅವರು. ಅವ್ರಿಗೆ ಮಿಲ್ಟ್ರಿಗೆ ಸೇರಬೇಕು ಅನ್ನೋದು ಒಂದು ಆಸೆ ಕೂಡ ಕನಸಾಗಿತ್ತು. ಆಸೆ ಇಲ್ಲ, ಒಂದು ಕನಸು ಎಲ್ಲ. ಬಟ್ ಸಂದರ್ಭ ಅವ್ರನ್ನ ಬೇರೆ ಎಲ್ಗೂ ತಗೊಂಡೋಗ್ಬಿಡುತ್ತೆ. ಸೊ ನಾನು ನೋಡಿದಾಗ ಇಡೀ ಸಿನಿಮಾನ ಒಂದು ಫುಲ್ ಶೋ ನೋಡಿದ ತಕ್ಷಣ ನನಗನ್ಸಿದ್ದಿಷ್ಟೇ, ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ನನಗೆ. ಸೊ ಇನ್ನು ಡೈರೆಕ್ಟ್ರಿಗೆ ಹೇಳಲೇಬೇಕಿಲ್ಲ ಎಷ್ಟು ನೊಂದಿರ್ಬೋದು ಅವರು. ಯಾಕಂದರೆ ಅವ್ರದ್ದೇ ಒಂದು ಮನೇಲಿ ನಡೆದಂಥ ಘಟನೆ. ನಿಜವಾಗ್ಲೂ ಇಟ್ಸ್ ಬರೀ ಒಂದು ರೌಡಿಸಮ್ ಸಿನಿಮಾ ಅಲ್ಲ, ಒಂದು ಕತೆ ಇದೆ, ಒಂದು ನೋವಿದೆ, ಹಾಗೆ ಒಂದು ಮೆಸೇಜ್ ಕೂಡ ಇದೆ. ಹಾಗಾಗಿ ನೀವು ಅದನ್ನು ನೋಡಲೇಬೇಕು. ನೀಲಿ ನೀಲಿ ಕಣ್ಣ ನೋಡಿಸದೆ ನಾನೇನೆ, ಖಾಲಿ ಇದ್ದ ನನ್ನಲ್ಲೀಗ ನಿನ್ನ ಚಿತ್ರನೇ. ನೀನಿಲ್ಲದೆ ಏನಿದೆ ಜೀವನ, ಪ್ರೀತಿಯ ರೀತಿಯೇ ಕಂಪನ. ನೀಲಿ ನೀಲಿ ಕಣ್ಣ ನೋಡಿಸದೆ ನಾನೇನೆ. ನಾನು ಸೀನಾ ಕ್ಯಾರೆಕ್ಟರ್ ಮಾಡ್ತಿರೋದು. ಸೀನಾ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಸ್ಟೋರಿ ಕೇಳಿದಾಗ ಆಗಲೇ ಅಕ್ಷಯ್ ಸೆಲೆಕ್ಟ್ ಆಗಿದ್ದರು ಈ ಕ್ಯಾರೆಕ್ಟರ್ಗೆ, ಶಂಕರ ಕ್ಯಾರೆಕ್ಟರ್ಗೆ. ಪ್ಲಸ್ ಮೋಹನ್ ಗೌಡ್ರನ್ನ ಮೀಟ್ ಮಾಡಿ ಡಿಸೈಡ್ ಮಾಡಿದ್ವಿ ಸೀನಾ ಮಾಡ್ತೀನಿ ಅಂತ. ಸೀನಾ ಏನಂದರೆ ಇವಾಗ ಈ ಫೀಲ್ಡಿಗೆ ಇಳಿಬೇಕಂದ್ರೆ ಸ್ವಲ್ಪ ಕಾರಣಗಳಿರ್ತವೆ. ನಾನೇ ಅಂಡರ್ವರ್ಲ್ಡ್ ಡಾನ್ ಆಗಬೇಕು ಅಂತ ನಾನು ಅಂಡರ್ವರ್ಲ್ಡ್ ಡಾನ್ ಆಗಲ್ಲ, ಅಷ್ಟು ಈಸಿ ಅಲ್ಲ ಈ ಫೀಲ್ಡು. ಸೊ ಒಬ್ಬ ತೀಫು, ಒಬ್ಬ ಕಳ್ಳನಿಗೆ ಅವನಿಗೆ ಹೊಟ್ಟೆಪಾಡಿಗೆ ಕಳ್ತನ ಮಾಡ್ತಾನೆ, ಅದನ್ನು ಮಾಡ್ತಾನೆ, ಅದಕ್ಕೆ ಕಳ್ಳ ಆಗ್ತಾನೆ. ಇಲ್ಲಾಂದರೆ ಅವನಿಗೆ ದುಡ್ಡಿದ್ರೆ ಅವನು ಆರಾಮಾಗಿ ಕಳ್ತನ ಏನು ಮಾಡೋಕ್ಕೆ ಬೇಕಾಗಿಲ್ಲ. ಆ ಥರ ಸಿಚುವೇಷನಿಂದ ಸೀನಾ ಈ ಫೀಲ್ಡಿಗೆ ಇಳ್ದಿರೋದು. ಆ್ಯಕ್ಚುಲಿ ರೈತರ ಮಗ ಅವನು. ಸೊ ಖುಷಿಯಾಗಿ ಅವ್ರ ಅಪ್ಪ ಅಮ್ಮನ ಜೊತೆಗೆ ಖುಷಿಯಾಗಿದ್ದ. ಶಂಕರ ಮಿಲ್ಟ್ರಿ ಕೆಲಸ ಮಾಡ್ತಿರ್ಬೇಕಂದ್ರೆ ಬೈ ಮಿಸ್ಟೇಕ್ ಆಗಿ ಯಾರೋ ಒಬ್ಬರು ಮರ್ಡರ್ ಮಾಡ್ತಾನೆ. ಹಾಗಾಗಿ ಅವನ ಆಸೆ ಪೂರ್ವೈಸೋಕ್ಕೆ ಅವ್ನು ಮಿಲ್ಟ್ರಿಗೆ ಬಿಟ್ಟು
ತಾನೇ ಮರ್ಡರ್ ಮಾಡಿದೆನಂತ ಸೀನಾ ಜೈಲಿಗೆ ಹೋಗ್ತಾನೆ. ಹಾಗಾಗಿ ಆ ಥರ ಬ್ರದರ್ ಸೆಂಟಿಮೆಂಟ್ ಇದೆ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೇ ಸೀನಾ ಯಾವುದೋ ಬೇರೆ ಊರಿಗೆ ಹೋಗಿದ್ದಾನೆ ಅಂದ್ಕೊಂಡು ಜೈಲಿಗೆ ಹೋಗಿರೋದು ತೋರಿಸಲ್ಲ, ಅಪ್ಪ ಅಮ್ಮಂಗೆ ಹೇಳಲ್ಲ. ಸೊ ಹಾಗಾಗಿ ತುಂಬಾ ಸೆಂಟಿಮೆಂಟು ಪ್ಲಸ್ ಎಂಟರ್ಟೈನ್ಮೆಂಟ್ ಆಗಿ ಸೀನಾ ಕ್ಯಾರೆಕ್ಟರ್ ಹೋಗುತ್ತೆ ಈ ಸ್ಟೋರಿಯಲ್ಲಿ. ಸೊ ಈ ಸಿನಿಮಾನ ತುಂಬ ಜನ ನನಗೆ ಕಾಂಟ್ರವರ್ಸಿ ಅಂತ ಬಂತು, ಅದ್ರಾಗೆ ಒಂದು ಕಾಂಟ್ರವರ್ಸಿ ಅಂತ ಬಂದಿದ್ದು ಸೊ ಬೇರೆ ಯಾರೂ ಬರಲಿಲ್ಲ. ಸೊ ಸೀನಾ ಅವ್ರ ತಾಯಿ ಅಂದರೆ ನಮ್ಮ ದೊಡ್ಡಮ್ಮಂಗೆ ಹೋಗಿ ಹೇಳಿದಾಗ ಅವ್ರಿಗೆ ತುಂಬಾ ಬೇಜಾರಾಯಿತು. ಸೊ ಏನಕ್ಕೆ ನನ್ನ ಮಗ ಸತ್ತೋದ್ರೂ ಕೂಡ ಯಾಕೆ ಈ ಥರ ಮತ್ತೆ ಆ ಘಟನೆಗಳನ್ನೆಲ್ಲ ನಮ್ಮ ಮುಂದೆ ತರ್ತಾರೆ ಅಂತೇಳಿ ಎಲ್ಲೋ ಒಂದು ಸತಿ ಅವ್ರಿಗೆ ಜೀವನದಲ್ಲಿ ಬೇಜಾರಾಗಿ ಕೋರ್ಟ್ಗೆ ಹೋಗಬೇಕು ಕಾನೂನು ಅಂತೇಳಿ ಅವ್ರನ್ನ ಯಾರೋ ಕರ್ಕೊಂಬಂದು ದಾರಿ ತಪ್ಪಿಸಿರು. ನಮ್ಮ ದೊಡ್ಡಮ್ಮಂಗೆ ಮೊಮ್ಮಗನೇ ಆಗಬೇಕು, ಹರ್ಷ ಜೈಲಲ್ಲಿದ್ದಾನೆ. ಸೊ ನನ್ನ ಅಕ್ಕ ಮಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಹುಡುಗ ಓದಬೇಕು ಅಂತ ಇರೋಂಥ ಹುಡುಗ, ಅವನು ಕೂಡ ತಗೊಂಡೋಗಿ ಜೈಲಲ್ಲಿದ್ದಾನೆ. ಸೊ ಅವ್ನಿಗೆ ಯಾರೋ ಕಡೆಯಿಂದ ಹೇಳಿದೆ ನಾನು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಅವ್ನು ಡೈರೆಕ್ಟಾಗಿ ನನ್ನ ಹತ್ರ ಇವತ್ತವರೆಗೂ ಮಾತಾಡಿಲ್ಲ. ಅವ್ರ ಅಜ್ಜಿನ ಕರೆಸ್ಬಿಟ್ಟು ಹೇಳಿ, ಸೊ ಇಬ್ಬರು ಮಾವದಿರಲ್ಲಿ ಒಬ್ಬ ಮಾವ ಸೊ ಈ ಥರ ಆಗಿದ್ದಾನೆ, ಇವರು ಒಬ್ಬರು ಏನೋ ಒಂದು ಸಾಧಿಸ್ತೀನಿ ಅಂತ ಹೋಗಿದ್ದಾರೆ, ಅವರೇನೇ ತೋರಿಸ್ಕೊಳ್ಳಿ, ನೀನೇನೋ ಹತ್ರಕ್ಕೆ ಹೋಗ್ಬೇಡ, ಇವತ್ತೇ ಅಜ್ಜಿ ಬಿಟ್ಬಿಡು ಅಂತೇಳಿರು. ಸೊ ಅವತ್ತು ಅವ್ರು ನಿಂತೋಗಿದ್ದಕ್ಕೆ ಒಂದು ಈ ಪ್ರಾಬ್ಲಮ್ ಬರ್ದಿಲ್ಲದಕ್ಕೆ ಸೊ ನಾನು ತುಂಬ ಚಿರರು. ಏಯ್ ಸೀನಾ, ದೋಸ್ತಿಗೆ ದೋಸ್ತಿನೂ ಅಲ್ಲ, ಈ ಕಡೆ ಅಣ್ಣಂಗೆ ಅಣ್ಣನೂ ಅಲ್ಲ, ಏನಂತ ಕರಿಲೋ ನಿನ್ನ ಉಸಿರೊಳ್ಳಿ. ತಿನ್ನೋ 2 ಇಡ್ಲಿಗೆ ಈ ಲೈಫ್ ಬೇಕೇನೋ ನಮಕ್ಕರಾಮ್. ಏನೋ ಮಾತಾಡ್ತಿದ್ಯಾ ನೀನು? ಏನು ಮಾತಾಡ್ತಿದ್ಯಾ ಅಂತ ಅರಿವಿದ್ಯಾ? ಇಡ್ಲಿ ಅಂದ್ಕೊಂಡು ಇದೇನು ಇಡ್ಲಿ, ಏನು ಮಾಡ್ರು? ಒಂದು ಸ್ವಲ್ಪ ತಿಳ್ಕೊ. ನಿನ್ನಿಂದ ನಾನು ಈ ಸ್ಥಿತಿಗೆ ಬಂದಿರೋದು. ನನಗೆ ಜೈಲ್ ಅವಶ್ಯಕತೆ ಇರಲಿಲ್ಲ, ಖುಷಿಯಾಗಿ ಇಡಿಕೆ ಗೂಡಲ್ಲಿ ಇಡಿಕೆ ವ್ಯಾಪಾರ ಮಾಡ್ಕೊಂಡಿದ್ದೆ. ನೀನು ಯಾವನೋ ಮರ್ಡರ್ ಮಾಡ್ದಂತೆ ನಿನ್ನ ಆಸೆ ಪೂರ್ವೈಸೋಕ್ಕೆ ನಾನು ಜೈಲಿಗೆ ಬಂದಿರೋದು, ಅರ್ಥ ಮಾಡ್ಕೊ ಫಸ್ಟ್ ಆಫ್ ಆಲ್. ಇದೇ ಥರನೇ ನನ್ನ ಸಿನಿಮಾದಲ್ಲಿ 90 ಸೀನ್ ಇದೆ, ಅದರಲ್ಲಿ ಬರೀ 2 ಸೀನಲ್ಲಿ ಮಾತ್ರ ಕಿತ್ತಾಡ್ತಾವ್ರೆ. ಶಾರ್ಟ್ಲಿ ಒಂದು ಬ್ರೇಕ್ ತಗೊಂಬನ್ನಿ, ಮಿಕ್ಕಿದ್ದು ನೋಡೋಣ.